ಕಾಂಗ್ರೆಸ್ ತಳಕೆಳಗೆ ಆಗೋತೈತೆ, ಅದನ್ನು ನೋಡ್ಕೊಬೇಕು ಫಸ್ಟು. ಕಾಂಗ್ರೆಸ್ಸೇ ತಳಕೆಳ. ದೇಶದಲ್ಲಿ ಏನು ದೇಶ ಏನು ಅಲ್ಲೋಲ ಕಲ್ಲೋಲ ಆಗಲ್ಲ. ಕಾಶ್ಮೀರ ಏನು ಕನ್ಯಾಕುಮಾರಿಗೆ ಬರಲ್ಲ, ಕನ್ಯಾಕುಮಾರಿ ಏನು ಕಾಶ್ಮೀರಕ್ಕೆ ಹೋಗಲ್ಲ. ದೇಶ ಏನು ಅಲ್ಲೋಲ ಕಲ್ಲೋಲ ಆಗಲ್ಲ, ಕಾಂಗ್ರೆಸ್ ಅಲ್ಲೋಲ ಕಲ್ಲೋಲ ಆಗೋತದೆ. ಆ ಪರಿಸ್ಥಿತಿ ರಾಜಣ್ಣವ್ರ ಗಮನಕ್ಕೆ ಬಂದಿರಬೇಕು. ಅವರು ಅದನ್ನು ಹೇಳಿದ್ದಾರೆ. ಮೋಸ್ಟ್ಲಿ ಈ ಗಲಾಟೆಯಲ್ಲಿ, ಮುಖ್ಯಮಂತ್ರಿ ಬದಲಾವಣೆ ಗಲಾಟೆಯಲ್ಲಿ ಎಷ್ಟು ಜನ ಮಂತ್ರಿಗಳಿಗೆ ಕೊಕ್ಕಾಗುತ್ತೋ ಗೊತ್ತಿಲ್ಲ, ಎಷ್ಟು ಜನ ಭಿನ್ನಮತೀಯರಾಗ್ತಾರೋ ಗೊತ್ತಿಲ್ಲ. ಆಕಾಂಕ್ಷಿಗಳು ದೊಡ್ಡ ಪಟ್ಟಿನೇ ಇದೆ. ಒಂದು 100 ಜನ ಇದ್ದಾರೆ ಮಂತ್ರಿಗಳಾಗೋಕ್ಕೆ. ಆ 100 ಜನದಲ್ಲಿ ಎಷ್ಟು ಜನ ತಿರುಗಿ ಬೀಳ್ತಾರೋ ಗೊತ್ತಿಲ್ಲ. ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಕಾಂಗ್ರೆಸ್ ಅವ್ರಿಗೆ, ಇನ್ನು ನೆಕ್ಸ್ಟ್ ನಾವು ಗೆಲ್ಲಲ್ಲ, ಗ್ಯಾರಂಟಿ ಗೆಲ್ಲಲ್ಲ. ಯಾಕಂದರೆ ರಾಯರೆಡ್ಡಿನೇ ಹೇಳವ್ರೆ, ರೋಡು ಕೇಳಬೇಡಿ, ನೀರು ಕೇಳಬೇಡ್ರಿ, 2000 ಕೊಟ್ಟಿದ್ದೀರಿ, ಗಂಜಿ ಕುಡ್ಕೊಂಡು ಮನೆಗೆ ಹೋಗಿ ಅಂತ ಹೇಳಿದ್ದಾರೆ. ಆ ಪರಿಸ್ಥಿತಿ ಇರೋದ್ರಿಂದ ಮುಂದೆ ಈ ಸರ್ಕಾರ ಬರಲ್ಲ. ದೊಡ್ಡ ಹೊಡೆದಾಟ. ಅದು ಹೇಳಿದ್ರಲ್ಲ ರಾಜಣ್ಣ, ಪ್ರಳಯ ಆಗುತ್ತೆ ಅಂತ. ಗ್ಯಾರಂಟಿ ಕಾಂಗ್ರೆಸ್ಸಲ್ಲಿ ಅಧಿಕಾರದ ಪ್ರಳಯ ಆಗೇ ಆಗುತ್ತದೆ. ಈಗ 2 ಗುಂಪಾಗ್ಬಿಟ್ಟಿದೆ ಕಾಂಗ್ರೆಸ್ಸಲ್ಲಿ. ಆ ಗುಂಪುಗಳು ಮಧ್ಯೆ ಈಗ ನಾನಾ ನೀನಾ ಅನ್ನೋ ಮಟ್ಟಿಗೆ ಬಂದಿದ್ದಾರೆ. ಸೊ ಅದನ್ನು ಸಮಾಧಾನ ಮಾಡಬೇಕು. ಈಗ ಅಧಿಕಾರ ಹಸ್ತಾಂತರ ಮಾಡಬೇಕಲ್ಲ, 2.5 ವರ್ಷ ಆದಮೇಲೆ ಅಧಿಕಾರ ಕೊಡಬೇಕು, ಅದನ್ನು ಸುಲಲಿತವಾಗಿ ಮಾಡಬೇಕು ಅಂತ ಏನೇನೋ ಕಸರತ್ತುಗಳನ್ನು ಸುರ್ಜೇವಾಲಾ ಅವರು ಮಾಡ್ತಾಯಿದ್ದಾರೆ. ಅದರ ಹಾದಿಯಲ್ಲಿ ಅವ್ರ ಜೊತೆ ಮಾತಾಡಿದ ಮೇಲೇ ಈ MLAಗಳು ಬದಲಾವಣೆ ಗ್ಯಾರಂಟಿ ಅಂತ ಬಾಯಿ ಬೆಳ್ಕೊತಾ ಇರೋದು. ಕಾಂಗ್ರೆಸ್ MLAರು ಆ ಭೇಟಿ ಆದಮೇಲೆ, ಅವ್ರ ಮಾತುಕತೆ ಆದಮೇಲೆ ಆ ಇಂಟು ಸಿಕ್ಕೇ ಇವರೆಲ್ಲ ಮಾತಾಡ್ತಾ ಇರೋದು. ಗ್ಯಾರಂಟಿ ಸಿದ್ದರಾಮಯ್ಯನವರು ಬದಲಾವಣೆ ಆಗೇ ಆಗುತ್ತೆ. ಅದಕ್ಕೆ ಪೂರಕವಾದಂತೆ AICCಯಲ್ಲಿ ಸಿದ್ದರಾಮಯ್ಯನವ್ರನ್ನ ಸಲಹಾ ಮಂಡಳಿ, OBC ಸಲಹಾ ಮಂಡಳಿಗೆ ಅಧ್ಯಕ್ಷರು ಮಾಡಿರೋದು, ಅವ್ರ ಜೊತೆ ಒಂದು 3-4 ಜನ ಎಕ್ಸ್ ಚೀಫ್ ಮಿನಿಸ್ಟರ್ನ ಮಾಡಿರೋದು, ಇವೆಲ್ಲ ನೋಡಿದ್ರೆ ಕಾಕತಾಳೀಯ. ಹೋಗೋದು ಪಕ್ಕ. ಈ ಫ್ಲೈಟ್ ಹತ್ತಕ್ಕೆ ಮುಂಚೆ ಬೋರ್ಡಿಂಗ್ ಪಾಸ್ ಕೊಡ್ತಾರಲ್ಲ, ಇದು ಬೋರ್ಡಿಂಗ್ ಪಾಸು. ಇನ್ನು ಫ್ಲೈಟಲ್ಲಿ ಹತ್ತು ಕೂತ್ಕೊಳ್ಳೋದು ಒಂದೇ, ಸೆಕ್ಯೂರಿಟಿ ಚೆಕ್ ಹೋಗಬೇಕು, ಅಲ್ಲಿಂದ ಫ್ಲೈಟ್ ಒಳಗಡೆ ಹೋಗ್ಬೇಕು. ಈಗ ಬೋರ್ಡಿಂಗ್ ಪಾಸು OBC ಸಲಹಾ ಮಂಡಳಿ ಇದೆಯಲ್ಲ, ಅದು ಬೋರ್ಡಿಂಗ್ ಪಾಸು. ಫ್ಲೈಟ್ ಹತ್ಬೇಕಷ್ಟೇ, ಇನ್ನು ಒಳಕ್ಕೆ ಹೋಗು ಫ್ಲೈಟ್ ಹತ್ಬೇಕು. ಬೋರ್ಡಿಂಗ್ ಪಾಸ್ ಅಂತೂ ಸಿಕ್ಕಿದ ಮೇಲೆ ಸೆಕ್ಯೂರಿಟಿ ಚೆಕ್ಕು ಒಳಗಡೆ ಹೋಗೋದು ಅಷ್ಟೇ.